ಆಗುವ ಕಬ್ಬಿಣ ಮತ್ತು ಸಿಮೆಂಟ್ ಅಕ್ರಮವೋ ಸಕ್ರಮವೋ ಎಂಬುದು ಅಧಿಕಾರಿಗಳು ತಿಳಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷ ಮಂಜುನಾಥ್ ಅಧಿಕಾರಿಗಳ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಳಿದರೆ ಎಲ್ಲ ನಮ್ಗೆ ಇದೇ ಥರ ಬರೋದು, ಗಾಡಿ ಲೋಡ್ ಆದಮೇಲೆ ನಾವು ಕಾಟ ಮಾಡಿಸೋದು, ಗಾಡಿ ಮುಂಚೆ ಕಾಟ ಮಾಡಿಸಲ್ಲ ಅಂತ ಹೇಳ್ತಾರೆ. ಅಲ್ಲಿ ಬಂದಿರೋದನ್ನ ಬೇಕಿದ್ರೆ ಎಕ್ಸ್ಟ್ರಾ ಆದಮೇಲೆ ನಾವು ಬರ್ಕೊಂತೀವಿ ಅಂತ ಹೇಳ್ತೀವಿ. ಎಲ್ಲಿಂದ ಎಲ್ಲಿಗೆ ಹೋಗೋದಂತ ಗಾಡಿ ಇದು? ಹಿರಿಯೂರು ಹೋಗ್ತಾ ಇದೆ ಗಾಡಿ. ಹಿರಿಯೂರಿಗೆ ಹೋಗ್ತಾ ಇದೆ ಅಂತ ಅವರು ಉತ್ತರ ಕೊಡ್ತಾ ಇದ್ದಾರೆ. ಆದರೆ ನಮಗೂ ಸರಿಯಾದ ಮಾಹಿತಿ ಇಲ್ಲ. ಕಾಟ ಯಾಕೆ ಮಾಡಿಸಿಲ್ಲ ಗಾಡಿ? ಬಿಲ್ಲಲ್ಲಿ ಪರ್ಫೆಕ್ಟಾಗಿ ಯಾವುದೇ ಅಡ್ರೆಸ್ ಇಲ್ಲ. ಹಿರಿಯೂರು CDR ಆಫೀಸ್ ಅಂತ ಇದೆ ಅಷ್ಟೇ. ಅದೇ ಅದರಲ್ಲಿ ಏನೇನಿರಬೇಕು ಮಾಹಿತಿ ನಮಗೆ ಕಾಟ ಮಾಡಿಸೋದು ಅದಿಲ್ಲ, ಎಷ್ಟು ಟನ್ ಐತೆ ಅಂತ ಅದು ಲೆಕ್ಕ ಇಲ್ಲ. ಅವ್ರ ರಿಕ್ವೈರ್ಮೆಂಟ್ ಎಷ್ಟು ಕೇಳಿದಾರೆ ಅಂತಲೂ ಅದರಲ್ಲಿ ಇಲ್ಲ. ಇವರು ಸುಮ್ಮನೆ ಒಂದು ಸ್ಥಳದಾಗ ಯಾವ ಇಂಜಿನಿಯರ್ ಇದ್ರಲ್ಲಿ ವಿನಯ್ ಕುಮಾರ್ ಅಂತೇಳಿ ಕೇಳಿದಕ್ಕೆ ಆತ ಯಾವ ರೀತಿ ಉತ್ತರ ಕೊಟ್ಟ? ಭಾಳ ಬೇಜವಾಬ್ದಾರಿತನದಿಂದ ಮಾತಾಡ್ತಿದ್ದಾರೆ ಅವರು. ಸಂಘಟನೆ ಅಂದರೆ ನಮಗೇನು ಅದಿಲ್ಲ, ಅರ್ಥ ಇಲ್ಲ, ಬೆಲೆ ಇಲ್ಲ. ನಾವು ಸಾರ್ವಜನಿಕರ ಪರವಾಗಿ ಬಂದಿರೋದು, ನಮಗೋಸ್ಕರ ಎಲ್ಲ ಬಂದಿರೋದಿಲ್ಲ. ಎಷ್ಟು ದಿನದಿಂದ ಮಾಡ್ತದೆ ಅಂತ ಇದನ್ನ ಕಾದು ನೋಡ್ಬೇಕು. ಕಂಪ್ಲೀಟ್ ನಮ್ಮ ಮಾಹಿತಿ ಗೊತ್ತಾಗಿಲ್ಲ. ಕಂಪ್ಲೀಟ್ ಮಾಹಿತಿ ಆಗೋರು ನಾವು ಗಾಡಿ ಬಿಡೋದಿಲ್ಲ. ಅದು ಇದೇನು ಮಾಹಿತಿ ಗೊತ್ತಾದ್ರೂ ಒಂದಿನ ಹೋರಾಟ ಖಚಿತ ಅಂತ ಮಾಡ್ತು ಸ್ಪಷ್ಟಪಡಿಸ್ತೀವಿ. ಈಗಲೇ ಹೋರಾಟಕ್ಕೆ ನಿಂತ್ಕೊಂತ ಅದರಲ್ಲಿ ಪ್ರವೀಣ್ ಶೆಟ್ಟಿ ಬಣದ ಅಧ್ಯಕ್ಷ ಪಿ ಮಂಜುನಾಥ್. ಇನ್ನು ನಗರದ ಲ್ಯಾಂಡ್ ಆರ್ಮಿಯಲ್ಲಿ ಸಂಜೆ ವೇಳೆ ಖಾಸಗಿ ಲಾರಿಗೆ ತುಂಬುತ್ತಿರುವ ಕಬ್ಬಿಣದ ರಾಡ್ಗಳಿಗೆ ಯಾವುದೇ ಪರವಾನಗಿ ಪಡೆಯದೆ ಸೂಕ್ತವಾದ ದಾಖಲಾತಿಗಳು ಇಲ್ಲದೆ ಲಾರಿಗೆ ತುಂಬುತ್ತಿರುವುದರ ಹಿಂದೆ ಖಾಸಗಿ ವ್ಯಕ್ತಿಗಳಿಗೆ ರವಾನೆಯಾಗುತ್ತದೆ ಎಂಬ ಅನುಮಾನ ಕಾಡುತ್ತದೆ. ಇನ್ನು ಸ್ಥಳದಲ್ಲಿ ಲಾರಿ ತಡೆದು ಕೇಳಿದರೆ ಹಿರಿಯೂರಿಗೆ ಎಂಬ ಉತ್ತರ ಮಾತ್ರ ಇದೆ. ಆದರೆ ಯಾವ ಕಾಮಗಾರಿಗೆ ಎಂದು ಮಾಹಿತಿ ಇಲ್ಲ, ಎಷ್ಟು ಟನ್ ಎಂಬುದು ಮಾಹಿತಿ ಇಲ್ಲ ಎಂದು ಕರವೇ ಯುವ ಘಟಕ ಅಧ್ಯಕ್ಷ ರವಿಕುಮಾರ್ ಕಿಡಿಕಾರಿದ್ದಾರೆ. ಇದೇ ಸಂದರ್ಭದಲ್ಲಿ ಕರವೇ ಆಟೋ ಘಟಕ ಅಧ್ಯಕ್ಷ ಮದನ್ ಕುಮಾರ್ ತಿಪ್ಪೇಸ್ವಾಮಿ ಇತರರು ಹಾಜರಿದ್ದರು.